ಮುಂದಿನ ಪ್ರಶ್ನೆ 25. ನಿನ್ನ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ನಿಮ್ಮ ಮಾತುಗಳಲ್ಲಿ ಕನಿಷ್ಠ 3 ಸಾಲಿನಲ್ಲಿ ಬರೆಯಿರಿ. ಈ ದಿನ 1950 ಜನವರಿ 26ರಂದು ಪ್ರಜಾಪ್ರಭುತ್ವ ಆಯ್ಕೆ ಮಾಡಿಕೊಂಡ ದಿನವಾಗಿದೆ ಎಂದು ಹೇಳುತ್ತಾ ಧ್ವಜದ ಮುಂದೆ ರಂಗೋಲಿ ಹಾಕಿ ರಾಷ್ಟ್ರಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯನ್ನು ಹಾಡುತ್ತೇವೆ. ಈ ರೀತಿಯಾಗಿ ನೀವು 2 ಅಂಕದ ಪ್ರಶ್ನೆಯನ್ನು ಉತ್ತರಿಸಬೇಕಾಗಿದೆ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ. ಈ ರೀತಿಯಾಗಿ ಮಗುವಿನ ಚಂದವನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ಮಗುವಿನ ಚಂದವನ್ನು ಜನಪದರು ಹಾವಿನ ಹೆಡೆಗೆ, ಮಾವಿನ ಮಿಡಿಗೆ, ಹಾರಾಡ್ತಕ್ಕಂಥ ಪಕ್ಷಿಗೆ ಹೋಲಿಸಿದ್ದಾರೆ. ಮನೆಗೆಲ್ಲ ಕಂದಯ್ಯ ಚಂದ ಎಂದು ಹೇಳಲು ಕಾರಣವೇನು? ಈ ರೀತಿಯಾಗಿ 3 ಅಂಕಗಳಲ್ಲಿ 2 ಪ್ರಶ್ನೆಗಳ ಉತ್ತರವನ್ನು ನೀವು ನೀಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ತಂದೆಯ ಅನುಮತಿ ಕೋರಿ ಪತ್ರ ಬರೆಯಬೇಕು. ಪ್ರವಾಸಕ್ಕೆ ತಂದೆಗೆ ನೀವು ಪತ್ರವನ್ನು ಕೂಡ ಬರೀತಕ್ಕಂಥದ್ದಾಗಿದೆ. ನಂತರ ಪ್ರಶ್ನೆ 28. ಈ ಸೂಚನಾ ಫಲಕವು ಯಾವುದಕ್ಕೆ ಸಂಬಂಧಿಸಿದೆ? ಇದನ್ನು ಗಮನಿಸದೆ ಹೋದರೆ ಆಗುವ ಅನಾಹುತಗಳೇನು? ಇದರ ಅನಾಹುತಗಳನ್ನು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಬರೆಯಬೇಕು. ಈ ಸೂಚನಾ ಫಲಕವನ್ನು ಏಕೆ ಹಾಕಲಾಗಿದೆ? ಈ ರೀತಿಯಾಗಿ 40 ಅಂಕೆಗಳ ಒಂದು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಬೋರ್ಡ್ ಎಕ್ಸಾಮ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿರ್ತಕ್ಕಂಥ 20 MCQs ಮತ್ತು 20 ಪ್ರಶ್ನೆಗಳ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ.